ಎಸ್ ಎ ದೌಡಿ ನಂಬರ್ 1 ಕರ್ನಾಟಕ ಅಕ್ಕಿ ಶೋಕ್ದಾರ್. ಏನು ನನ್ನ ಪ್ರೀತಿಯ ಕುಚುಕುಗಳಿಗೆ ಹೇಳೋದಿಷ್ಟೇ ನೋಡಿ. ಇಲ್ಲೊಂದು ಏನು ಗೂಡು ತೋರಿಸ್ತಾ ಇದ್ದೀನಿ. ಧಾರವಾಡದಲ್ಲಿ ನನಗೆ ಬೇಕಾಗಿದ್ದವರು ಅಣ್ಣನ ರೀತಿ ಒಳ್ಳೆ ರೀತಿ ಮಾತಾಡ್ತಿರೋರು ಅವ್ರ ಮನೆಯಲ್ಲಿ ನೈಟ್ ಕಳ್ತನ ಮಾಡಿದ್ದಾರೆ. 12ನೇ ತಾರೀಕು ಒಂದು 35 ಅಕ್ಕಿ ಮೇಲೆ ಜಾಸ್ತಿ ಇರೋಂಥ ಅಕ್ಕಿಗಳು ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲೇನು ಗಾಡೀಲಿ 2 ವೀಲರಲ್ಲಿ ಬರ್ತಾ ಇದ್ದಾರೆ ಆ ಹುಡುಗರು. ನಾನು ಏನು ಹೇಳಬೇಕು ಅಂತ ಗೊತ್ತಾಗಲ್ಲ ನೋಡಿ. ಕಷ್ಟಪಟ್ಟು ಒಳ್ಳೆ ಶೋಕ್ ಮಾಡ್ತಾಯಿರ್ತಾರೆ. ಅಂಥವ್ರ ಮನೆಗೆ ಈ ಥರ ಕೈ ಕಾಲು ಗಟ್ಟಿ ಇರೋ ಅಂಥ ಕಳ್ಳರು ಬಂದು ಈಜಿಗೆ ಎತ್ಕೊಂಡು ಹೊಂಟೋಗುತ್ತಾರೆ. ಅವ್ರ ನೋವು ಒಬ್ಬ ಅಕ್ಕಿ ಶೋಕ್ದಾರ್ಗೆ ನೋವು ಅನುಭವಿಸಿರೋರಿಗೆ ಗೊತ್ತಾಗೋದು. ಕೈ ಕಾಲು ಗಟ್ಟಿ ಇದೆ, ದುಡ್ದು ಶೋಕಿ ಮಾಡಿ, ಕಳ್ತನ ಮಾಡಿ ಶೋಕಿ ಮಾಡಬೇಡಿ. ಯಾವತ್ತೂ ಅಂಥವ್ರನ್ನ ಶೋಕ್ದಾರು ಅಂತ ಅನ್ನೋದಿಲ್ಲ. ಮತ್ತು ನಿಮ್ಗೇನಪ್ಪ ಹೇಳ್ತೀನಿ ಅಂತ ಅಂದರೆ, ನಿಮಗೆ ದುಡ್ದು ಶೋಕಿ ಮಾಡೋಕ್ಕಾಗಲ್ಲ ಅಂತ ಅಂದರೆ ಶೋಕಿ ಬರಲೇಬೇಡಿ. ನೀವು ಶೋಕ್ದಾರ್ ಆಗೋಕ್ಕಾಗಲ್ಲ. ನಿಮ್ಮ ಕೈಯಿಂದ ಒಳ್ಳೆ ಶೋಕ್ ಮಾಡೋಕ್ಕೋಗಲ್ಲ, ಒಬ್ರಿಗೆ ಸಹಾಯನೂ ಮಾಡೋದಿಲ್ಲ ನೀವು. ಯಾಕೆಂದರೆ ಫಸ್ಟೇ ಕಳ್ಳರುಗಳು ನೀವು. ಅಂಥವ್ರಿಗೆ ನಾನು ಹೇಳೋದು ನೋಡಿ. ಈಜಿಗೆ ಬಂದರು, ಕಷ್ಟಪಟ್ಟು ಸಾಕಿ ಮೇವಾಕಿ ನೋಡ್ಕೊಳ್ಳೋರು ಮನೆಗೆ ಬಂದು ಈಜಿಗೆ ನೈಟ್ ಕಳ್ತನ ಮಾಡ್ಕೊಂಡು ಹೊಂಟೋದ. ಇವನು ಕೈಕಾಲು ಗಟ್ಟಿ ಇದೆ, ದುಡ್ದು ಶೋಕಿ ಮಾಡ್ಬೋದಲ್ಲ. ಇಲ್ಲ ನಮ್ಮಂಥವ್ರ ಹತ್ರಕ್ಕೆ ಬಂದರೆ ಒಂದು 5 ಅಕ್ಕಿ ಫ್ರೀಯಾಗೇ ಕೊಡ್ತೀವಿ, ಶೋಕ್ ಮಾಡಿ. ಯಾಕೆ ಈ ಥರ ಕಳ್ತನ ಮಾಡಿ ಸಿಗಾಯ್ಕೊಂಡ್ರೆ ನೈಡಿ ಪೈಡಿ ಹೊಡಿತಾರೆ, ನಿಮ್ಮ ಮರ್ಯಾದೆ ಹಾಳಾಗುತ್ತೆ. ಅದನ್ನು ನಾನು ಏನೇ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ನನ್ನ ಕಡೆಯಿಂದ ಎಸ್ ಎ ದೌಡಿ ಕಡೆಯಿಂದ ಏನು ಮಾಡ್ಬೋದಪ್ಪ ಅಂತ ಅಂದರೆ, ಆದಷ್ಟು ದೇವರಲ್ಲಿ ಕೇಳ್ಕೊಳ್ಳೋದು ಅವ್ರ ಅಕ್ಕಿ ಸಿಗಂಗಾಗಲಿ. ಇಲ್ಲ ಅಂತ ಅಂದರೆ ಎಸ್ ಎ ದೌಡಿ ಕಡೆಯಿಂದ ಏನು 8,000 ಚಿಲ್ಲರೆ ಫಾಲೋವರ್ಸ್ ಅವರೇ ಅವ್ರ ಕಡೆಯಿಂದ 10 ಅಕ್ಕಿ ಧಾರವಾಡ ಬಸವರಾಜ್ ಅವ್ರಿಗೆ, ಏನು ಧಾರವಾಡದಲ್ಲಿದ್ದೀರೋ ಆ ಬಸವರಾಜ್ ಅವ್ರಿಗೆ 10 ಅಕ್ಕಿ ಫ್ರೀಯಾಗಿ ₹1 ಕಾಸು ಇಸ್ಕೊಳ್ದಂಗೆ ನಾನು ಕೊಡೋಂಥ ವ್ಯವಸ್ಥೆ ಮಾಡ್ತೀನಿ. ನಂದು 8,000 ಚಿಲ್ಲರೆ ಫಾಲೋವರ್ಸ್ ಏನಿದೆ ಅವರು ಒಳ್ಳೆಯದಾಗಲಿ. ಅವ್ರ ಕಡೆಯಿಂದ 10 ಅಕ್ಕಿ ಎಸ್ ಎ ದೌಡಿ ಕಡೆಯಿಂದ ಫ್ರೀಯಾಗಿ ಕೊಡ್ತಾಯಿದ್ದೀನಿ. ಆದಷ್ಟು ಹೇಳೋದಷ್ಟೇ, ಹೊಸ ಶೋಕ್ದಾರ್ಗೆ ಯಾರೇ ಬರಲಿ ಗೂಡನ್ನ ಸೇಫ್ಟಿ ಮಾಡ್ಕೊಳ್ಳಿ. ಆದಷ್ಟು ಅಕ್ಕಿ ಕಳ್ತನ ಆಗ್ದಂಗೆ ಎಚ್ಚೆತ್ಕೊಳ್ಳಿ. ಕಳ್ಳರುಗಳು ಕಳ್ತನ ಮಾಡಬೇಕು ಅಂತಲೇ ಬರ್ತಾರೆ, 100 ಥರ ಐಡಿಯಾ ಓಡಿಸಿ ಯಾವ ಥರ ಕದಿಬೇಕು ಅಂತ ಪ್ಲ್ಯಾನ್ ಆಗ್ತಾಯಿರ್ತಾರೆ. ಆ ಪ್ಲ್ಯಾನ್ ವರ್ಕ್ ಆಗ್ದಂಗೆ ಅದು ಡಮ್ಮಿ ಆಗಬೇಕು. ಆ ಥರ ಪ್ಲ್ಯಾನ್ ಮಾಡಿ ಅಕ್ಕಿ ಸಾಕಬೇಕು. ಶೋಕ್ದಾರ್ಗೆ, ಹೊಸ ಶೋಕ್ದಾರ್ಗೆ ಹೇಳೋದು ನಾನು ಹೇಳೋದಷ್ಟೇ. ಯಾಕೆ ಎಸ್ ಎ ದೌಡಿಗೆ ಅಕ್ಕಿ ತೋರಿಸಲ್ಲ? ಸುಮಾರು ಜನ ಫೋನ್ ಮಾಡಿ ನಿಮ್ಮ ದೌಡಿಗೆ ಬಂದು ಅಕ್ಕಿ ನೋಡಬೇಕು ಅಂತಾರೆ. ಅದಕ್ಕೆ ನಮ್ಮ ದೌಡಿಲಿ ಈ ಥರ ನೋವುಗಳು ಅನುಭವಿಸಿರೋದ್ರಿಂದ ಯಾವುದೇ ದೌಡಿಗೆ ಅಕ್ಕಿ ತೋರಿಸೋದಿಲ್ಲ. ಯಾರು ಅಕ್ಕಿ ಶೋಕ್ ಮಾಡ್ತೀನಿ ಅಂತ ಬಂದರೆ ಅವ್ರಿಗೆ ಫ್ರೀಯಾಗಿ ಅಕ್ಕಿ ಕೊಡೋವಂಥದ್ದು ಎಸ್ ಎ ದೌಡಿ ಕಡೆಯಿಂದ ಮಾಡ್ತೀನಿ. ಅವ್ರಿಗೆ ಆದಷ್ಟು ಅಕ್ಕಿ ಬೇಗ ಸಿಗಲಿ ಅಂತ ಹೇಳ್ತೀನಿ.